ಆಹಾ ಹರಿ ಏನ್ ಸಕ್ಕತ್ತಾಗಿ ಕಾಣಿಸ್ತಿದ್ಯೋ. ಹೀರೋ ಹೀರೋ ತರ ಇದ್ಯಾ. ಸೂಟ್ ಎಲ್ಲ ಹಾಕೊಳ್ಳೋ ರೇಂಜಿಗೆ ಬಂದ್ಬಿಟ್ಟಲ್ಲೋ. ಪೊಲೀಸ್ ಸ್ಟೇಷನ್ ಎಲ್ಲ ಮುಗ್ದೋಗುತ್ತೆ ಅನ್ಕೊಂಡೆ. ಆಹಾ ನಿನ್ ಲೈಫೇ ಚೇಂಜ್ ಆಗೋಯ್ತು ಕಣ. ಅರೇ ಅಣ್ಣ ಚೆನ್ನಾಗಿ ಕಾಣಿಸ್ತಿದೆ ಕಣ. ಸೈಜು ಸರಿ ಹೋಗಲ್ವೇನೋ ಅಂತ ಅನ್ಕೊಂಡೆ. ಕರೆಕ್ಟ್ ಆಗಿದೆ. ಸೈಜ್ ಎಲ್ಲ ಕರೆಕ್ಟ್ ಆಗಿದೆ ಅಣ್ಣ. ಆದ್ರೆ ಈ ಒಳಗಡೆ ಮೆಟೀರಿಯಲ್ ಬೇರೆ ಇದ್ದಿದ್ರೆ ಚೆನ್ನಾಗಿರೋದು. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಈ ಸರಿ ಅಡ್ಜಸ್ಟ್ ಮಾಡ್ಕೊಳ್ಳೋ, ಮುಂದಿನ ಸರಿ ರೆಡಿ ಮಾಡಿಸ್ಕೊಡ್ತೀನಿ. ಅಣ್ಣ ನಮ್ಮ ಮನೆ ಪರಿಸ್ಥಿತಿಗೆ ಒಂದ್ಸಲ ರಿಸೆಪ್ಷನ್ ಮಾಡ್ಕೊಳ್ತಿರೋದೇ ಹೆಚ್ಚು. ಮುಂದಿನ ಸಲ ಎಲ್ಲಿಂದ ಅಣ್ಣ? ಹೋಗ್ಲಿ ಬಿಡೋ, ನಾಮಕರಣಕ್ಕೆ ರೆಡಿ ಮಾಡಿಸ್ಕೊಡ್ತೀನಿ. ಏ ಬಂದ್ಯಾ? ಮಾವ ಅವರು ರೆಡಿ ಆಗಲ್ವಂತೆ. ಯಾಕೆ? ಅದನ್ ಕೇಳಿದಕ್ಕೆ ಬೈಸ್ಕೊಂಡ್ ಬಂದೆ. ಬೈದ್ರ? ಏನೋ ಬೈದ್ರ? ಇಲ್ಲಣ್ಣ, ಅವರೆಲ್ಲ ಸುಮ್ಮನೆ ಹಂಗೆಲ್ಲ ಬೈಯಲ್ವಲ್ಲ. ಥೂ ಹೋಗಾಚೆ ಅನ್ನೋದೊಂದೇ ಬಾಕಿ. ಅವ್ರ ಮಾತಿನ ದಾಟಿ ಮಾತ್ರ ಹಾಗೆ ಇತ್ತು. ಅಯ್ಯೋ ಭಾರತಿ, ಅವರು ಬೇರೆ ಏನೋ ಯೋಚನೆಲಿದ್ರು ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನೀನು ಹೋಗಿ ಮಾತಾಡ್ಸಿದ್ಯಾ, ಅದಕ್ಕೆ ನಿನ್ಗೆ ಹಾಗೆ ಅನ್ಸಿರ್ಬೇಕಷ್ಟೇ. ಹೆಂಡತಿ ಅಂತ ಜಾಸ್ತಿ ಸಪೋರ್ಟ್ ಮಾಡಬೇಡ. ರೆಡಿ ಮಾಡೋಣ ಅಂತ ಹತ್ರ ಹೋದ್ರೆ ಇಲ್ಲಿಂದ ಆಚೆ ಹೋಗು ಅಂತ ಕಳಿಸ್ಬಿಟ್ರು. ನಾನೇನ್ ಹೊರಗಿನವಳ? ಪ್ರೀತಿಯಿಂದ ಮಾತಾಡ್ಸಕ್ ಹೋದ್ರೆ ಈಗ ನಡ್ಕೊಳ್ಳೋದು. ಭಾರತಿ, ನೀನ್ ಯಾಕೆ ಅಳ್ತೀಯ? ಸಮಾಧಾನ ಮಾಡ್ಕೋ. ಅದು ನೀನ್ ಅವ್ರಿಗೆ ಪರಿಚಯ ಇಲ್ವಲ್ಲ, ಗೊತ್ತಿಲ್ಲದೆ ಹಾಗೆ ಮಾತಾಡಿದಾರಷ್ಟೇ. ಸಮಾಧಾನ ಮಾಡ್ಕೊ. ಮಾತಾಡೋ ಹುಡುಗಿನೇ ಅಲ್ಲ ಭಾರತಿ, ನೀನೇ ಏನೋ ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ. ಏಯ್ ಹೋಗೋ ಸುಮ್ನೆ. ನಾನ್ ಸುಳ್ಳು ಹೇಳ್ತಿದ್ದೀನಾ? ಮಾವ ಅವರು ಎದ್ದು ಬರಲ್ವಂತೆ. ನಿಮ್ಮಿಬ್ರಿಗೂ ಏನಾದ್ರೂ ಜಗಳನಾ? ಹೇಳು, ನಿಮ್ಮಿಬ್ರಿಗೆ ಏನಾದ್ರು ಜಗಳನಾ? ಅಣ್ಣ ನಾನು ಏನು ಹೇಳಲಿ? ಅಲ್ಲ ಕಣೋ, ರಿಸೆಪ್ಷನ್ ನಡೆಯುತ್ತೋ ಇಲ್ವೋ? ನಡೆಯುತ್ತೆ. ನೀನೊಬ್ನೇ ಸ್ಟೇಜ್ ಮೇಲೆ ನಿಂತ್ಕೋತೀಯಾ? ಹರಿ, ನಿಜ ಹೇಳೋ, ನನಗೆ ಅವತ್ತಿಂದಾನು ಏನೋ ಅನುಮಾನ. ನಿಮ್ಮಿಬ್ರು ಮಧ್ಯ ಏನಾದ್ರು? ಅಣ್ಣ ಇಲ್ಲ ಅಣ್ಣ, ನೀನ್ ಅನ್ಕೊಂಡಂಗೆ ಏನೂ ಇಲ್ಲ. ನಾವಿಬ್ರು ಚೆನ್ನಾಗೇ ಇದೀವಿ. ಮತ್ಯಾಕ್ ಬರಲ್ಲ ಅಂತ ಕೂತಿದ್ದಾಳೆ ನಿನ್ ಹೆಂಡತಿ? ಹೇಳೋ. ಅದು ಅವ್ರ ಅಪ್ಪನಿಗೋಸ್ಕರ ಬೇಜಾರು ಮಾಡ್ಕೊಂಡಿದ್ದಾರೆ ಅಷ್ಟೇ. ನನಗಂತೂ ಹಂಗ ಅನ್ನಿಸ್ತಿಲ್ಲ. ನಿಮ್ಮಿಬ್ರ ಮಧ್ಯೆ ಏನೋ ಗುಟ್ಟಾದ ವಿಚಾರ ಇದೆ ಅಂತ ಅನ್ನಿಸ್ತಿದೆ. ಕರೆಕ್ಟು. ಹುಡುಗಿರ ಮನ್ಸು ಹುಡುಗಿರ್ಗೆ ಅರ್ಥ ಆಗೋದು. ನನಗೂ ಇದನ್ನೆಲ್ಲ ನೋಡ್ತಿದ್ರೆ ವಿಚಿತ್ರ ಅನಿಸ್ತಾ ಇದೆ. ಹೇಳೋ ಹರಿ. ಹರಿ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ನೀನ್ ಏನೇನೋ ಯೋಚನೆ ಮಾಡ್ಬೇಡ. ಹೀರೋ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಟೈಮ್ ಆಗ್ತಾ ಬರ್ತಿದೆ ಕಣೋ, ಎಲ್ರು ಕೇಳ್ತಾ ಇದಾರೆ. ಅಯ್ಯೋ ಆಯ್ತಣ್ಣ, ಒಂದ್ಸಲ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ. ನಾನು ಹೋಗಿ ಮಾತಾಡ್ತೀನಿ. ಅವ್ರು ಬರ್ತಾರಲ್ವಾ? ಡ್ರೈವರ್ನ ಮದುವೆ ಆದ ಕಾಫಿ ಎಸ್ಟೇಟ್ ಓನರ್ ಮಗಳು. ಶ್ರೀಮಂತಿಗೆ ಬಿಟ್ಟು ಗುಡಿಸ್ಲಿಗೆ ಹೊರಟ ಚೆಲುವೆ. ಅಪ್ಪ ಆಗರ್ಭ ಶ್ರೀಮಂತನನ್ನ ನೋಡಿದ್ರು, ಮಗಳು ಆಯ್ಕೆ ಮಾಡಿದ್ದು ಡ್ರೈವರ್ನ. ಅರಮನೆಯಿಂದ ಗುಡಿಸಲಿಗೆ ಚಂದನದ ಗೊಂಬೆ. ಏನಣ್ಣ, ನಮ್ಮ ಹರಿಯಣ್ಣ ಈ ರೇಂಜಿಗೆ ಫೇಮಸ್ ಆಗ್ಬಿಟ್ನಾ? ಹರಿಯಣ್ಣ ಗ್ರೇಟ್. ಅವ್ರಿಗಿಂತ ನಮ್ಮ ಅತ್ತಿಗೆ ಗ್ರೇಟು ಮೈ. ಇವನಿಗೋಸ್ಕರ ಎಲ್ಲ ಬಿಟ್ಟು ಬಂದಿದ್ದಾರಲ್ಲ. ಇಷ್ಟು ಒಳ್ಳೆ ಹೊತ್ತಿಗೆ ನಾವು ಹುಡ್ಕಿದ್ರೂ ಸಿಗ್ತಾ ಇರಲಿಲ್ಲ. ಏನಿದೆ ಅಂತ ಇವನ್ ಜೊತೆ ಓಡ್ ಬಂದಿದ್ದಾಳೋ ಏನೋ. ಈ ಮನೇಲಿ ಅದೇ ಆಗಿರ್ತಾಳೋ ಗೊತ್ತಿಲ್ಲ. ಇವತ್ತಿಲ್ದೇ ಇರ್ಬೋದು, ನಾಳೆ ಹಣದ ಹೊಳೆನೇ ಹರಿಯುತ್ತಲ್ಲ.
ಪ್ರೀತಿ ಕುರುಡು ಅಂತಾರಲ್ಲ ಅದು ನಿಜನೇ ಅನ್ಸುತ್ತೆ. ಎಲ್ರೂ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಕುರುಡಾಗಿರೋದು ಪ್ರೀತಿ ಅಲ್ಲ, ನಿಮ್ಮಂಥವ್ರ ತಲೆ. ಅದಕ್ಕೆ ಒಳ್ಳೇದನ್ನ ಸಹಿಸಕ್ಕಾಗದೆ ಮಾತಾಡ್ತಿದ್ದೀರಾ. ಹೋಗ್ಲಿ ಬಿಡೋಣ. ನಮ್ಮ ಹರಿಯಣ್ಣ ಗನ್ನು ಬಂದಕ್ಕೆ ಎದುರಲಿಲ್ಲ, ಇವ್ರು ಗಳಗಂಟೆಗೆ ಎದುರುತ್ತಾನ. ಪಾಪ ಏನೋ ಮಾತಾಡ್ಕೊಂಡು ಹೋಗ್ಲಿ ಬಿಡು, ಇರ್ಲಿ. ಆಯ್ತಾ ನಿಮ್ಮ ಮನೆಯವ್ರು ನಿಜ ಹೇಳಿದ್ದು? ಅದು ಮೇಡಮ್, ಏನು ಇನ್ನು ಅದು ಇದು? ಏನ್ರಿ ಇದು? ಸೂಟು. ಅದು ನನಗೂ ಕಾಣ್ತಿದೆ. ಯಾಕೆ ಹಾಕೊಂಡು ಬಂದಿದ್ದೀರಾ ಅಂತ ಕೇಳ್ತಿದ್ದೀನಿ. ಅಣ್ಣ ಪ್ರೀತಿಯಿಂದ ಹಾಕು ಅಂತ ಕೊಟ್ಟ. ನಿಮಗೆ ಗೊತ್ತಲ್ಲ, ನಾನು ಅಣ್ಣನ ಮಾತು ಮೀರಲ್ಲ, ಅದಕ್ಕೆ ಹಾಕೊಂಡೆ. ಹೌದಾ? ಸರಿ, ಹಾಗಿದ್ರೆ ನಾನು ನನ್ನ ತಾಳ್ಮೆ ಮೀರಿ ಎಲ್ರಿಗೂ ಹೋಗಿ ಸತ್ಯ ಹೇಳ್ತೀನಿ. ಮೇಡಮ್ ಹಾಗೆಲ್ಲ ಮಾಡಬೇಡಿ, ಎಲ್ಲರೂ ಬೇಜಾರು ಮಾಡ್ಕೋತಾರೆ. ಹಾಗಂತ ನಿಜ ಹೇಳ್ದೆ ಇರೋಕ್ಕಾಗತ್ತಾ? ಅಲ್ಲ, ನನ್ನ ಬಗ್ಗೆ ನಿಮ್ಗೇನು ಅನ್ಸಲ್ವಾ? ಅಲ್ಲ, ನಾನು ನಿಮಗೆ ಪರಿಚಯ ಆದಾಗಿಂದ ನಾನು ನಿಮ್ಮ ಬಗ್ಗೆನೇ ಅಲ್ವಾ ಯೋಚನೆ ಮಾಡಿದ್ದು. ಇಲ್ಲ ಅಂತ ನಾನು ಹೇಳಿಲ್ಲ. ನನಗಾಗಿ ಸಾಕಷ್ಟು ಮಾಡಿದ್ದೀರಾ, ದೊಡ್ಡದಾಗಿ ಸಹಾಯನೂ ಮಾಡಿದ್ದೀರಾ. ಅದೇ ನಂಗೆ ಈಗ ಸಂಕಟ ಆಗ್ತಿರೋದು. ನಾವು ಸತ್ಯ ಮುಚ್ಚಿಟ್ಟಷ್ಟು ಸಮಸ್ಯೆ ಇನ್ನೂ ದೊಡ್ಡದಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಮೇಡಮ್, ನೀವು ಅರ್ಥ ಮಾಡ್ಕೊಳ್ಳಿ. ಅವರೆಲ್ಲರೂ ನಂಬಿಕೆಯಿಂದ, ಆಸೆಯಿಂದ ಎಲ್ಲನೂ ರೆಡಿ ಮಾಡಿದ್ದಾರೆ. ನಾನು ರೆಡಿಯಾಗಿದ್ದೀನಿ. ನೀವು ರೆಡಿಯಾಗಿ ಬಂದು ನಿಂತ್ರೆ 1 ಅವರಲ್ಲಿ ಫಂಕ್ಷನ್ ಮುಗ್ದೋಗುತ್ತೆ. ಮುಂದಿಂದು ನಿಮ್ಮದೇ ನಿರ್ಧಾರ. ನನ್ನಿಂದ ಆಗಲ್ಲ. ನಮ್ಮನ್ನವ್ರನ್ನ ಯಾಮಾರ್ಸಕ್ಕೆ ಹೋಗಿ ಎಲ್ರೂ ಯಾಮಾರಿಸ್ತಿದೀವಿ. ನಾವಿಬ್ರು ಯಾಮಾರಿದೀವಿ. ಇದು ತಪ್ಪು. ಮೆಲ್ಲಗೆ ಮಾತಾಡಿ. ಮತ್ತೆ ತಪ್ಪ ಮೇಲೆ ತಪ್ಪು ಮಾಡೋದು ಬೇಡ. ನಾನು ಈ ಮನೇಲಿ ಇರಲ್ಲ. ಅವಾಗ ಈ ಮನೆಯವರೆಲ್ಲ ಇನ್ನೂ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಅದಕ್ಕೆ ಈಗಲೇ ಅವ್ರಿಗೆ ನಿಜ ಹೇಳೋದು ವಾಸಿ. ಇಲ್ಲ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಇನ್ನು ಮ್ಯಾನೇಜ್ ಮಾಡೋದ್ರಲ್ಲೇ ಇದ್ದೀರಾ. ಸತ್ಯ ಹೇಳ್ಬೇಕು ಅಂತ ಯೋಚನೆನೂ ಮಾಡ್ತಿಲ್ಲ ನೀವು. ಇಲ್ಲ, ರಿಸೆಪ್ಷನ್ ಮುಗೀತಿದ್ದಾಗೆ ಎಲ್ರಿಗೂ ಹೇಳ್ಬಿಡ್ತೀನಿ. ಹರಿ, ಅಣ್ಣ ನೀನು ಹೊರಗಿಡೋಣ, ನಾನು ಮಾತಾಡಿ ಕರ್ಕೊಂಡ್ಬರ್ತೀನಿ. ಅಣ್ಣ ನೀನು ಹೋಗೋಣ, ನಾನು ಮಾತಾಡ್ತಿದ್ದೀನಿ. ಏನು ಹರಿ, ಹೇಳೋದನ್ನೇ ಹೇಳ್ತಿದ್ದಿಲ್ಲ ಅವಾಗ್ಲಿಂದ. ಅದು ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ ಕಣೋ. ಹುಡುಗ ಹುಡುಗಿ ಎಲ್ಲಿ ಅಂತ ಕೇಳ್ತಾನೆ ಇದ್ದಾರೆ. ಹರಿ, ನೀನೇನಾದ್ರೂ ಮುಚ್ಚಿಡ್ತಿದ್ಯಾ? ಏನ್ ವಿಷಯ ಹೇಳು. ಅದೆಲ್ಲ ಏನೂ ಇಲ್ಲ ಅಣ್ಣ. ಅದು ಇವ್ರ ಅಪ್ಪನಿಗೆ ಆರಾಮಿಲ್ಲ ಅಲ್ಲ, ನೋಡೋಕ್ಕಾಗಿಲ್ಲ ಅಂತ ಬೇಜಾರಲ್ಲಿದ್ರು. ಸಮಾಧಾನ ಮಾಡ್ತಿದ್ದೆ ಅಷ್ಟೇ. ಇಲ್ಲ, ಅದಲ್ಲ. ಇರ್ರಿ, ನಾನು ಮಾತಾಡ್ತಿದ್ದೀನಲ್ಲ. ಅಣ್ಣ ಅಷ್ಟೇ ಅಣ್ಣ, ಅದು ಬಿಟ್ರೆ ಇನ್ನೇನು ಇಲ್ಲ. ನೀನು ಸುಮ್ಮನಿರು. ನೋಡಮ್ಮ ಚಂದನ, ನೀವು ನನಗಿಂತ ವಯಸ್ಸಲ್ಲಿ ಚಿಕ್ಕವರು. ಹೆಸರಿಟ್ಟು ಕರೆದ್ರೆ ಏನು ಬೇಜಾರಿಲ್ಲ ಅಲ್ವಾ? ಇಲ್ಲ ಇಲ್ಲ, ಹೇಳಿ. ನೋಡಮ್ಮ ಚಂದನ, ನಿಮ್ಮ ತಂದೆಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ನಮ್ಮೆಲ್ಲರ ಮನಸ್ಸಿಗೂ ತುಂಬ ನೋವಾಯಿತು. ಅದಕ್ಕೆ ನಿಮ್ಮ ತಂದೆಗೆ ಬೇಗ ಹುಷಾರಾಗಲಿ, ನೀವು ಮತ್ತೆ ನಮ್ಮ ಮನೆಗೆ ಬರೋ ಹಾಗಾಗಲಿ ಅಂತ ದೇವರಿಗೆ ಪೂಜೆ ಎಲ್ಲ ಮಾಡಿಸಿದ್ವಿ, ಗೊತ್ತಾ? ಹರಿ ಹೇಳೋವರೆಗೂ ನಮ್ಗೆ ಏನು ಮಾಡೋಕ್ಕೂ ಮನಸ್ಸೇ ಆಗಲಿಲ್ಲ. ಏನು ತೊಂದರೆ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವಿದ್ನೆಲ್ಲ ಏರ್ಪಾಟ್ ಮಾಡಿದ್ದು. ಈಗ ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿಲಿ ನಾವು ಯಾರೂ ಇಲ್ಲ.
ಅಣ್ಣ ನೀನ್ ಮಾತಾಡ್ಬೇಡ ಅಂದೆ. ಚಂದನ, ನೀವು ಹರಿ ಯಾವ ಪರಿಸ್ಥಿತಿಲಿ ಮದ್ವೆ ಆದ್ರಿ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಆದ್ರೆ ಈ ಊರಿನ ಜನರಿಗೆ ನಮ್ಮ ಮನೆ ಅಂದ್ರೆ ಮೊದ್ಲಿಂದಾನು ಅಸಡ್ಡೆನೆ. ಈ ಮದ್ವೆನೂ ಕೂಡ ಅವ್ರು ಅದೇ ಭಾವನೆಯಿಂದಾನೆ ನೋಡ್ತಾ ಇದ್ದಾರೆ. ನೀವು ಬಂದು ಅಪ್ಪನ್ ಹುಷಾರಿಲ್ಲ ಅಂತ ಹೋಗಿದ್ದನು ಕೂಡ ಅವ್ರು ಬೇರೆ ತರನೇ ಮಾತಾಡಿದ್ರು. ಅಂಥ ಮಾತುಗಳು, ನಿಮ್ಮಲ್ಲಾಡೋ ಚುಚ್ಚು ಮಾತುಗಳು, ಇದೆಲ್ಲ ನಿಲ್ಬೇಕು ಅಂತಾನೆ ನಾವು ರಿಸೆಪ್ಷನ್ ಏರ್ಪಾಟ್ ಮಾಡಿದ್ದು. ಇದನ್ನೆಲ್ಲ ನಮ್ಮ ಆಡಂಬರಕ್ಕೋಸ್ಕರ ಮಾಡ್ತಿದೀವಿ ಅಂತ ಅನ್ಕೋಬೇಡಿ. ಇದನ್ನೆಲ್ಲ ಮಾಡ್ತಿರೋದು ನಿಮ್ಮ ಗೌರವಕ್ಕೋಸ್ಕರ. ನಾನು ನಿಮ್ನ ಅಣ್ಣ ಅಂತ ಕರಿಬೋದಾ? ಅಯ್ಯೋ, ಧಾರಾಳವಾಗಿ ಕರೀರಿ. ನೀವು ನನ್ನ ಅಣ್ಣ ಅಂತ ಕರೆದ್ರೆ ನನಗೆ ಖುಷಿನೇ. ಅಣ್ಣ, ನಮ್ಮ ಮನೆಯವ್ರು ಯಾರು ನಂಗೆ ಸಹಾಯ ಮಾಡದೇ ಇದ್ದಾಗ ನೀವು ನಂಗೆ ಸಹಾಯ ಮಾಡಿದ್ದೀರಾ. ನಂಗೆ ಈ ಮನೇಲಿ ಆಶ್ರಯ ಕೊಟ್ಟು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಂಗೋಸ್ಕರ ನೀವು ಸಾಕಷ್ಟು ರಿಸ್ಕ್ಸ್ ತಗೊಂಡಿದ್ದೀರಾ. ಅದ್ರ ಬಗ್ಗೆ ಎಲ್ಲ ಹರಿ ನಂಗೆ ಹೇಳಿದ್ದಾರೆ. ಈಗಲೂ ನೀವು ನನ್ನ ಗೌರವದ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ. ನಾನು ಇನ್ನೂ ನಿಮ್ಮಿಂದ ನಿಜ ಮುಚ್ಚಿಟ್ರೆ ನಿಮ್ಮ ನಂಬಿಕೆಗೆ ಮೋಸ ಮಾಡ್ದಂಗಾಗತ್ತೆ. ರೀ, ಏನ್ರಿ ಮಾತಾಡ್ತಾ ಇದ್ದೀರಾ? ಇವಾಗೆಲ್ಲ ಸರಿ ಆಯ್ತಲ್ಲ, ಬಿಡಿ. ಯಾವುದು ಸರಿ ಆಗಿಲ್ಲ. ಈಗಲೂ ಸರಿ ಮಾಡಿಲ್ಲ ಅಂದ್ರೆ ಮುಂದೆ ತಪ್ಪಾಗ್ತಾನೆ ಹೋಗುತ್ತೆ. ನೋಡಿ, ಒಂದಿನ ಹರಿ ಅವ್ರೇನು ಹೇಳ್ಬೇಕು ಅಂತ ಇದ್ದಾರೆ, ಹೇಳಿ ಬಿಡು. ನೀವ್ ಹೇಳಿಮ್ಮ. ಅಣ್ಣ, ನಮ್ಮ ಅಪ್ಪನ ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಈ ರಿಸೆಪ್ಷನ್ ಬೇಡ ಅಂತಿದ್ದೀನಿ ಅಂತ ಹರಿ ಹೇಳಿದ್ರು. ಇನ್ಯಾರನ್ನೂ ಯಾಮಾರ್ಸಕ್ಕೆ ನಂಗೆ ಮನ್ಸಿಲ್ಲ ಅಣ್ಣ. ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಮದ್ವೆ ನಿಜವಾದ ಮದ್ವೆನೇ ಅಲ್ಲ. ನಮ್ಮ ಮನೆಯವ್ರನ್ನ ನಮ್ಸಕ್ಕಾಗಿರೋ ನಾಟಕದ ಮದ್ವೆ. ನನ್ನಿಂದ ನಿಮ್ಮ ಮನ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಡಿ ಅಣ್ಣ. ನಮ್ಮ ಮನೆಯವ್ರು ನಂಗೆ ನೋಡಿದ ಹುಡುಗ ನಂಗೆ ಒಂಚೂರು ಇಷ್ಟ ಇರಲಿಲ್ಲ ಅಣ್ಣ. ಅವನೊಬ್ಬ ಸೈಕೋ. ಅದಕ್ಕೆ ನಾನು ಹರಿ ಅವ್ರ ಹತ್ರ ಹೆಲ್ಪ್ ಕೇಳಿದೆ. ಆಗ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರಿ ಅಂತ ನಂಗೆ ಗೊತ್ತಣ್ಣ. ಆಮೇಲೆ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಆಗ ಹರಿನೇ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಹಾಸ್ಟೆಲ್ ಹುಡುಕ್ತೀನಿ, ನೀವು ಅನ್ಕೊಂಡಿದ್ದೆಲ್ಲ ಸಾಧಿಸ್ಬೋದು, ನಿಮ್ಮ ಕನಸೆಲ್ಲ ನನ್ಸಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಅಣ್ಣ ನಾನು ಹರಿ ಅವ್ರ ಜೊತೆ ಮನೆ ಬಿಟ್ಟು ಬಂದಿದ್ದು. ನಾನು ಸತ್ರು ನಿಮ್ಮ ನಂಬಿಕೆಗೆ ಮೋಸ ಮಾಡಲ್ಲ. ನಿಮ್ಗೆ ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೋತೀನಿ. ಹೇಗಾದರೂ ಮಾಡಿ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ. ಇದು ಫೇಕ್ ಮದುವೆ ರೀ. ಮತ್ತೆ ರಿಸೆಪ್ಷನ್ ಅಂದ್ರೆ ಹೇಗಣ್ಣ ನಾನು ನಾಟಕ ಮಾಡ್ಕೊಂಡು ಬಂದು ಹೊರಗೆ ನಿಂತ್ಕೊಳ್ಳಿ? ಹರಿ, ಸಾರಿ ಅಣ್ಣ. ಇವ್ರು ನಂಗೆ ಹೇಳಿದಾಗ ನಾನು ತಾಳಿ ಕಟ್ಸ್ಕೊಳ್ಳೋದಕ್ಕೆ ಒಪ್ಕೊಂಡೆ ಅಷ್ಟೆ, ಮದ್ವೆ ಆಗಕ್ಕಲ್ಲ ಅಣ್ಣ. ಈಗ ಈ ರಿಸೆಪ್ಷನ್ ಅಂತೆಲ್ಲ ಅಂದ್ರೆ ನನ್ನಿಂದ ಆಗಲ್ಲ ಅಣ್ಣ. ನನಗೆ ಕ್ಷಮಿಸ್ಬಿಡಿ. ನಾನು ಬರಲ್ಲ ಅಣ್ಣ.
ಬರೋ ಶಕ್ತಿನೂ ನನ್ನಲ್ಲಿಲ್ಲ. ಅವ್ರು ಇಂಪ್ರೆಸ್ ಆಗಿ ಪ್ರಪೋಸ್ ಮಾಡ್ಬಿಟ್ರು. ಡ್ರೈವರ್ ಅಂತ ಎಷ್ಟು ಹೇಳಿದ್ರು ಅವ್ರು ಕೇಳಲೇ ಇಲ್ಲ. ನಾನೇ ಬೇಕು ಅಂತ ಒಂದೇ ಹಠ. ಅಣ್ಣ ಅಣ್ಣ ಅದೇನಾಯ್ತಂದ್ರೆ ಕೊನೆಗೂ ಎಲ್ರೂ ಯಾಮಾರಿಸ್ಬಿಟ್ಟೆ ಅಲ್ಲ. ಅಣ್ಣ, ಇದರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ಇವ್ರು ನಂಗೆ ಹೆಲ್ಪ್ ಮಾಡಿದ್ರು ಅಷ್ಟೇ. ಇದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಪ್ಲೀಸ್ ಇವ್ರಿಗೇನು ಅನ್ಬೇಡಿ. ಈ ನಾಟಕದ ಮದುವೆ ನಾನು ಯಾವುದಾದ್ರೂ ಹಾಸ್ಟೆಲ್ ಹುಡ್ಕೊಂಡು ಇದ್ಬಿಡ್ತೀನಿ. ಆಮೇಲೆ ನಿಮ್ಗೆ ಯಾವ ತೊಂದರೆನೂ ಇರಲ್ಲ. ಸಾರಿ ಅಣ್ಣ, ನನಗೆ ಕ್ಷಮಿಸ್ಬಿಡಿ. ನೀವ್ಯಾಕಮ್ಮ ಸಾರಿ ಕೇಳ್ತೀರಾ? ನೀವೆಲ್ಲ ನಿಜಾನೇ ಹೇಳಿದ್ದೀರಾ. ನಂಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ನಿಮ್ಗೆ ನಮ್ಮ ಮನೆ ಬಗ್ಗೆ ಸರಿಯಾಗಿ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲಮ್ಮ. ಇವನ್ನೆಲ್ಲ ಹೇಳಿರ್ತಾನೆ ಅಂತ ಅನ್ಕೊಂಡೆ, ಆದ್ರೆ ಇವನ್ಗೆ ಎಷ್ಟು ಸತ್ಯ ಹೇಳಿದ್ದಾನೆ ಅಂತ ನನಗೆ ಹೀಗೆ ಗೊತ್ತಾಗ್ತಾ ಇದೆ. ಅಮ್ಮ, ಜನರು ಎಲ್ರ ಮನೆಗೂ ಒಂದೊಂದು ಹೆಸರಿಟ್ಟಿರ್ತಾರೆ. ಊಟಕ್ಕೆ ಗತಿ ಇಲ್ದಿರೋ ಮನೆ, ಬಟ್ಟೆ ಗತಿ ಇಲ್ದಿರೋ ಮನೆ, ಕಳ್ಳರ ಮನೆ, ಸುಳ್ಳರ ಮನೆ ಅಂತ ಏನೇನೋ ಹೆಸರಿಟ್ಟಿರ್ತಾರೆ. ಆದ್ರೆ ನಮ್ಮ ಮನೆಗೆ ಏನ್ ಹೆಸರಿಟ್ಟಿದ್ದಾರೆ ಗೊತ್ತಮ್ಮ? ಹೆಣ್ಣ ದಿಕ್ಕಿಲ್ದಿರೋ ಮನೆ, ಲಕ್ಷ್ಮಿ ಇಲ್ದಿರೋ ದರಿದ್ರ. ಅದೇನು ಕೆಟ್ಟಗಳಿಗೇನೋ ಏನೋ ನನ್ನ ತಮ್ಮಂದಿರಿಗೆ ಅಮ್ಮನ ಮುಖ ಮನ್ಸಲ್ಲಿ ಉಳ್ಕೊಳಕ್ ಮುಂಚೆನೆ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ಲು. ಅವತ್ತಿಂದ ಈ ಮನೇಲಿ ಒಂದು ಒಳ್ಳೆ ಕಾರ್ಯ ನಡೆದಿಲ್ಲ. ತಮ್ಮಂದಿರಿಗೆ ನಾನೇ ಅಮ್ಮ ಇದೆ. ಅಮ್ಮ ಇದ್ದಿದ್ರೆ ಅವ್ರನ್ನೆಲ್ಲ ಹೇಗ್ ಬೆಳೆಸ್ತಿದ್ಲೋ ನಾನು ಹಾಗೆ ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಇವನು ನೀವು ನಮ್ಮ ಮನೆಗೆ ಬಂದಾಗ ನಾನು ನನ್ನ ತಮ್ಮಂದಿರು ಖುಷಿ ಪಟ್ವಿ. ನಮ್ಮ ಅಮ್ಮನ ಜಾಗಕ್ಕೆ ಕೊನೆಗೂ ಆ ದೇವರು ಒಂದು ಹೆಣ್ಣನ್ನು ಕಳಿಸಿದ್ನಲ್ಲ ಈ ಮನೆಗೆ ಅಂತ ತುಂಬಾ ಸಂತೋಷ ಆಯ್ತು. ಆದ್ರೆ ಕೊಟ್ಟಾಗ ಮಾಡಿ ಹಾಗೆ ದೂರ ಮಾಡ್ಬಿಟ್ಟ. ಸಾರಿ ಅಣ್ಣ, ನನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ, ನನಗೆ ಅರ್ಥ ಆಗುತ್ತೆ. ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ. ನಿಮ್ಗನ್ನಿಸ್ಬೋದು ಹೊರಗಡೆ ಜನ ಬಂದಿರೋದು ನೋಡಿ ನಾನು ನಾಟಕ ಮಾಡ್ತಿದ್ದೀನಿ, ಸುಳ್ಳು ಹೇಳ್ತಿದ್ದೀನಿ ಅಂತ ನಿಮಗನ್ನಿಸ್ಬೋದು. ಇವರೆಲ್ಲ ನಾವು ಸಂತೋಷವಾಗಿರೋದನ್ನ ನೋಡೋದಕ್ಕೆ ಬಂದಿದ್ದಾರೆ ಅನ್ಕೊಂಡಿದ್ದೀರಾ? ಇಲ್ಲಮ್ಮ, ನಾವು ಈ ಮನೆಯಲ್ಲಿ ಅದು ಹೇಗ್ ಸಂತೋಷವಾಗಿರ್ತೀವಿ ಅಂತ ನೋಡೋದಕ್ಕೆ ಬಂದಿದ್ದಾರೆ. ಒಳ್ಳೇದಕ್ಕೆ ಈ ಮನೇಲಿ ಜಾಗನೇ ಇಲ್ಲ, ಇನ್ನ ಅದ್ ಹೇಗ್ ಫಂಕ್ಷನ್ ಮಾಡ್ತಾರೆ ಅಂತ ಆಡ್ಕೊಳಕ್ ಬಂದಿದ್ದಾರೆ ಅಮ್ಮ. ನೀವು ಬರೋದಕ್ಕೆ ಒಂದ್ ಸ್ವಲ್ಪ ತಡ ಆಗಿದ್ದಕ್ಕೆ ಈಗಾಗ್ಲೇ ಮಾತುಗಳು ಶುರುವಾಗಿ ಹೋಗಿದ್ಯಮ್ಮ. ಈಗ ರಿಸೆಪ್ಷನ್ ನಡೆಯಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ
ಎಲ್ಲರೂ ಮನೆಗೆ ಹೋಗಿ ಹಬ್ಬದ ಊಟ ಮಾಡ್ತಾರೆ. ಅಣ್ಣ ಪ್ಲೀಸ್ ಅಣ್ಣ, ನೀನು ಅಳ್ಬೇಡ. ನೀವ್ಯಾಕೆ ಮಾಡ್ತಿದ್ದೀರಾ? ನಮ್ಮ ಹಣೆ ಬರ ಕೆಟ್ಟಾಗಿರುವಾಗ ನೀವೇನ್ ಮಾಡಕ್ಕಾಗತ್ತೆ ಹೇಳಿ? ಅಳ್ಬೇಡಿ ಅಣ್ಣ, ಸಾರಿ ಅಣ್ಣ, ತಪ್ಪೆಲ್ಲ ನಂದೆ. ನಾನು ಮುಂಚೆನೆ ಎಲ್ಲ ಸತ್ಯನೂ ಹೇಳ್ಬಿಡ್ಬೇಕಾಗಿತ್ತು.